ಬೆಟ್ಟದಿಂದ ನೂಕಿದ್ದಾಯ್ತು, ಡ್ರಮ್ನಲ್ಲಿ ಮುಚ್ಚಿಟ್ಟಿದ್ದಾಯ್ತು. ಇದೀಗ ಟೈಲ್ಸ್ ಅಡಿ ಸಿಕ್ಕ ವ್ಯಕ್ತಿಯೊಬ್ಬರ ಶವದ ರಹಸ್ಯದ ಕತೆ ಥ್ರಿಲ್ಲರ್ ಸಿನಿಮಾ ಸ್ಟೋರಿಯನ್ನೇ ಮೀರಿಸುವಂತಿದೆ. ಏನು ನೆಲದಡಿ ಶವನ? ನಾವೇನಾದರೂ ದೃಶ್ಯ ಸಿನಿಮಾದ ಕತೆ ಹೇಳ್ತಿದ್ದೀವಿ ಅಂತ ನಿಮ್ಗೇನಾದರೂ ಡೌಟ್ ಶುರುವಾಯ್ತಾ? ನೋ, ನಾವು ಹೇಳ್ತಿರೋದು ಯಾವುದೋ ಸಿನಿಮಾದ ಕಥೆಯಲ್ಲ, ನಿಜ ಜೀವನದಲ್ಲಿ ನಡೆದಿರೋ ನೈಜ ಘಟನೆ. ಎಲ್ಲಿಯೂ ಪತ್ನಿಯೇ ವಿಲನ್. ಆದರೆ ಈ ಕಥೆಯೊಳಗೆ 45 ದಿನಗಳ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನು ಅನ್ನೋದನ್ನ ಹೇಳ್ತೀವಿ ಇಂದಿನ ಸ್ಪೆಷಲ್ ಸ್ಟೋರಿಯಲ್ಲಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್, ನಾನು ಅಮರ್ನಾಥ್. ಆಗ್ರಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಇರೋ ಜಾಗ. ಇಡೀ ಜಗತ್ತಿಗೆ ಪವಿತ್ರ ಪ್ರೀತಿಯ ಬಂಧದ ಬಗ್ಗೆ ತಿಳಿಸುವಂತಹ ಆಗ್ರಾದಲ್ಲಿ ನಡೆದಿರೋ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆಗ್ರಾದ ದಹತೋರಾ ರೇಣುಕಾ ಧಾಮ್ ಕಾಲೋನಿಯಲ್ಲಿ ವಾಸವಿದ್ದ ಸುರೇಂದ್ರ ಕುಮಾರ್ ಶರ್ಮಾಗೆ ಕಳೆದ 16 ವರ್ಷಗಳ ಹಿಂದೆ ರೂಬಿ ಎಂಬಾಕೆ ಜೊತೆ ವಿವಾಹ ಆಗಿತ್ತು. ನಾವಿಬ್ರು ನಮಗಿಬ್ರು ಅನ್ನೋ ಹಾಗೆ ಈ ದಂಪತಿಗೆ ಮುದ್ದಾದ 2 ಮಕ್ಕಳಿದ್ರು. ಸುರೇಂದ್ರ ಕುಮಾರ್ ಸೋದರ ಅನಿಲ್, ತಾಯಿ ಕಮಲಾ ಮತ್ತು ಆತನ ಕುಟುಂಬದೊಂದಿಗೆ ವಾಸವಾಗಿದ್ದ. ಮೇ 17ರಂದು ಇದ್ದಕ್ಕಿದ್ದಂತೆ ಸುರೇಂದ್ರ ಕುಮಾರ್ ಶರ್ಮಾ ಕಣ್ಮರೆ ಆಗ್ಬಿಡ್ತಾನೆ. ಹಲವು ದಿನ ಕಾದ್ರೂ ಪತಿ ಬಾರದ ಹಿನ್ನೆಲೆ ಪತ್ನಿ ರೂಬಿ ಮೇ 26ರಂದು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಗಂಡ ಕಾಣಿಯಾಗಿದ್ದಾನೆ, ದಯಮಾಡಿ ಹುಡುಕೊಡಿ ಅಂತ ಕೇಸ್ ನೀಡ್ತಾಳೆ. ಕೇಸ್ ತಗೊಂಡ ಪೊಲೀಸರು ಸಹ ಹುಡುಕಾಟ ಶುರು ಮಾಡಿದ್ರು. ಕೆಲ ದಿನಗಳು ಕಳೆದ ಬಳಿಕ ಕಾಣಿಯಾಗಿದ್ದ ಸುರೇಂದ್ರ ಕುಮಾರ್ನ ತಮ್ಮ ಅನಿಲ್ ರೂಬಿಗೆ ಕರೆ ಮಾಡಿ ತನ್ನ ತಾಯಿ ಕಮಲಾಳ ಪೆನ್ಷನ್ ಹಣದ ಬಗ್ಗೆ ವಿಚಾರಿಸ್ತಾನೆ. ಆಗ ರೂಬಿ, ನಾಳೆ ಮನೆಗೆ ಬನ್ನಿ, ಪತಿ ಮನೆಯಲ್ಲಿರ್ತಾರೆ, ವಿಚಾರಿಸಿ ಅಂತಾಳೆ. ಅತ್ತಿಗೆಯ ಮಾತಿನಂತೆ ಮರುದಿನ ಅಣ್ಣನ ಮನೆಗೆ ಬಂದಿದ್ದ ಅನಿಲ್ಗೆ ಒಂದು ಶಾಕ್ ಕಾದಿತ್ತು. ಅದುವೇ ಅಣ್ಣನ ಸಾವಿನ ರಹಸ್ಯ. ಮನೆಗೆ ಬಂದ ಅನಿಲ್ಗೆ ಅತ್ತಿಗೆ ರೂಬಿ, ನಿಮ್ಮಣ್ಣ ಬಾತ್ರೂಮ್ನಲ್ಲಿದ್ದಾರಂತಾಳೆ. ಆಗ ಬಾತ್ರೂಮ್ಗೆ ಹೋಗಿ ನೋಡಿದಾಗ್ಲೂ ಅಲ್ಲಿ ಅಣ್ಣ ಇರಲಿಲ್ಲ. ಈ ವೇಳೆ ಅತ್ತಿಗೆ ರೂಬಿ ಹೇಳಿದ್ದ ರಹಸ್ಯ ಅನಿಲ್ನನ್ನ ಒಂದು ಕ್ಷಣ ದಿಗ್ಭ್ರಾಂತರನ್ನಾಗ್ಬಿಡಿಸಿತ್ತು. ಅದೇನಂದ್ರೆ, ತನ್ನಣ್ಣ ಸುರೇಂದ್ರ ಕುಮಾರ್ ತಾನು ನಿಂತಿರುವ ಬಾತ್ರೂಮ್ನ ಟೈಲ್ಸ್ ಅಡಿ ಶವವಾಗಿ ಮಲಗಿದ್ದಾನೆ ಅನ್ನೋದು. ಕೂಡಲೇ ಅನಿಲ್ ಈ ವಿಚಾರವನ್ನ ಸ್ಥಳೀಯ ಪೊಲೀಸರಿಗೆ ತಿಳಿಸ್ತಾನೆ. ಸ್ಥಳಕ್ಕೆ ಬಂದ ಪೊಲೀಸರು ಆಕೆಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾರೆ. ಆಗ ರೂಬಿ ಬಿಚ್ಚಿಟ್ಟಿದ್ದ ಸತ್ಯ ಒಂದು ಕ್ಷಣ ಪೊಲೀಸರನ್ನೇ ದಂಗುಬಡಿಸ್ಬಿಟ್ಟಿತ್ತು. ತನ್ನ ಪತಿ ಕಾಣಿಯಾಗಿದ್ದಾನೆ ಅಂತ ಸ್ವತಃ ಠಾಣೆಗೆ ಬಂದು ದೂರು ನೀಡಿದ್ದ ರೂಬಿ ತನ್ನ ಕೊಲೆ ಕೃತ್ಯವನ್ನ ಕೊನೆಗೂ ಒಪ್ಕೊಂಡ್ಳು. ಪೊಲೀಸರಿಗೆ ತನ್ನ ಗಂಡನನ್ನ ಬಾತ್ರೂಮ್ನಲ್ಲಿ ಹೂತಿದ್ದ ಸತ್ಯವನ್ನ ಬಾಯ್ಬಿಟ್ಲು. ಕೂಡಲೇ ಪೊಲೀಸರು ಬಾತ್ರೂಮ್ನ ಟೈಲ್ಸ್ ಕೆಳಗೆ ಅಡಗಿದ್ದ ಮೃತದೇಹವನ್ನ ಹೊರಗಡೆ ತೆಗೆಸೋ ಕೆಲಸವನ್ನ ಆರಂಭಿಸಿದ್ರು. ಅಲ್ಲಿಗಾಗಲೇ ಸುರೇಂದ್ರ ಕುಮಾರ್ ಶರ್ಮಾ ಸತ್ತು 45 ದಿನಗಳೇ ಕಳೆದು ಹೋಗಿದ್ವು. ಬಾತ್ರೂಮ್ನ ನೆಲದಡಿ ಸಿಕ್ಕಿದ್ದು ಸುರೇಂದ್ರ ಕುಮಾರ್ ಶರ್ಮಾನ ಅಸ್ಥಿ ಪಂಜರ ಮಾತ್ರ. ಈ ಐನಾತಿ ಹೆಂಡತಿ ಮಾಡಿರೋ ಕೆಲಸದ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಅಷ್ಟಕ್ಕೂ ಈ ರೂಬಿ ತನ್ನ ಪತಿ ಸುರೇಂದ್ರ ಕುಮಾರ್ ಶರ್ಮಾನನ್ನ ಕೊಲೆಗೈದಿದ್ಯಾಕೆ ಅಂತ ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ಸುರೇಂದ್ರ ಕುಮಾರ್ ಶರ್ಮಾ ಪಕ್ಕಾ ಎಣ್ಣೆ ಪಾರ್ಟಿ ಆಗಿದ್ದ. ನಿತ್ಯ ಕುಡ್ಕೊಂಡು ಬಂದು ರೂಬಿ ಜೊತೆ ಜಗಳ ಮಾಡಿದ್ದು, ಆಕೆಗೆ ಕಿರುಗುಳ ಕೊಟ್ಟಿದ್ದು. ನಿತ್ಯ ಜಗಳ ಮಾಡ್ತಿದ್ದ ಕುಡುಕ ಗಂಡನ ಕಾಟಕ್ಕೆ ಬೇಸೆತ್ತಿದ್ದ ರೂಬಿ ಮೇ 17ರ ರಾತ್ರಿ ವೇಳೆ ಕುಡಿದು ಬಂದಿದ್ದ ಗಂಡನಿಗೆ ಊಟದಲ್ಲಿ 20ಕ್ಕೂ ಹೆಚ್ಚು ನಿದ್ರೆ ಮಾತ್ರೆಗಳನ್ನ ಹಾಕಿ ಕೊಟ್ಟಿರ್ತಾಳೆ. ಬಳಿಕ ಊಟ ಸೇವಿಸಿದ ಸುರೇಂದ್ರ ಕುಮಾರ್ ಮನೆಯಲ್ಲೇ ಪ್ರಾಣ ಬಿಟ್ಟಿದ್ದ. ಪತಿ ಸಾವನ್ನಪ್ಪಿದ ಕೂಡಲೇ ಆ ಸತ್ಯವನ್ನ ಮರೆಮಾಚಬೇಕು ಅಂತ ಯೋಚಿಸಿದ್ದ ರೂಬಿಗೆ ಫ್ಲಾಶ್ ಆಗಿದ್ದೆ ದೃಶ್ಯಂ ಸಿನಿಮಾ. ದೃಶ್ಯಂ ಸಿನಿಮಾದಂತೆಯೇ ಪತಿಯ ಸಾವಿನ ರಹಸ್ಯವನ್ನ ಮುಚ್ಚಿ ಹಾಕೋಕೆ ರೂಬಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ಲು. ಬೆಳ್ಳಂಬೆಳಗ್ಗೆ ಅತ್ತೆ ಕಮಲಾಳನ್ನ ಎಬ್ಬಿಸಿ, ನಿಮ್ಮ ಮಗ ಯಾವುದೋ ಕಿರಿಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಸ್ಟೇಷನ್ನಲ್ಲಿ ಕೇಸ್ ಕೂಡ ಆಗಿದೆಯಂತೆ, ನೀವು ತಕ್ಷಣ 2 ಮಕ್ಕಳನ್ನ ಕರ್ಕೊಂಡು ಮೈದುನ ಅನಿಲ್ ಮನೆಗೆ ಹೋಗಿ ಅಂತ ಹೇಳ್ತಾಳೆ. ಬಳಿಕ ತನ್ನ ಸಿನಿಮೀಯ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಬಾತ್ರೂಮ್ನ ಕೆಳಗಡೆ ಪತಿಯ ಶವವನ್ನ ಹೂತು ಹಾಕ್ತಾಳೆ. ಅದರ ಮೇಲೆ ಕಲ್ಲು ಮಣ್ಣನ್ನ ಹಾಕಿ ಮುಚ್ಚಿ ಹಾಕ್ತಾಳೆ. ಅಷ್ಟೇ ಅಲ್ಲದೆ ಮರುದಿನ ಮೇಸ್ತ್ರಿಯೊಬ್ಬರನ್ನ ಕರೆಸಿ ಪ್ಲಾಸ್ಟಿಂಗ್ ಕೂಡ ಮಾಡಿಸಿ ತನ್ನ ಪತಿ ಕಾಣಿಯಾಗಿದ್ದಾನೆ ಅನ್ನೋ ಕತೆ ಕಟ್ಟಿ ಏನೂ ನಡೆದೇ ಇಲ್ಲ ಅನ್ನುವಂತೆ ನಟನೆ ಶುರು ಮಾಡಿದ್ಲು. ದಿನಗಳು ಕಳೆದಂತೆ ಅತ್ತೆ ಹಾಗೂ ಮಕ್ಕಳು ಸುರೇಂದ್ರ ಕುಮಾರ್ ಬಗ್ಗೆ ವಿಚಾರಿಸ್ತಾ ಇದ್ರು. ಕಳ್ಳನ ಮನಸ್ಸು ಹೊಳ್ಳುಳ್ಗೆ ಅನ್ನೋ ಹಾಗೆ ದಿನದಿಂದ ದಿನಕ್ಕೆ ರೂಬಿಯ ಮನದಲ್ಲಿ ಭಯ ಹೆಚ್ಚಾಗ್ತಾ ಹೋಯಿತು. ಎಲ್ಲಿ ಈ ವಿಚಾರ ಮನೆಯವ್ರಿಗೆ ಗೊತ್ತಾಗುತ್ತೋ ಎಂಬ ಆತಂಕವು ಜಾಸ್ತಿ ಆಗ್ತಾ ಹೋಯಿತು. ಭಯದಿಂದ ರೂಬಿ ಎಷ್ಟೋ ದಿನಗಳ ಕಾಲ ನಿದ್ದೆಯನ್ನೇ ಮಾಡದೆ ರಾತ್ರಿ ಇಡೀ ಎದ್ದು ಕೂತಿದ್ಲಂತೆ. ಹೀಗೆ ತಾನು ತನ್ನ ಪತಿಯನ್ನ ಹತ್ಯೆಗೈದ ಪರಿಯ ಬಗ್ಗೆ ಆರೋಪಿತೆ ರೂಬಿ ಪೊಲೀಸರ ಮುಂದೆ ತಿಳಿಸಿದ್ದಾಳೆ. ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತಾರೆ. ಪತಿಯ ಕಿರುಕುಳಕ್ಕೆ ಕೊಲೆಯೊಂದೇ ಪರಿಹಾರ ಆಗಿರಲಿಲ್ಲ. ಈ ರೀತಿ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋ ಮುನ್ನ ರೂಬಿ ತನ್ನ ಮಕ್ಕಳ ಬಗ್ಗೆ ಆದರೂ ಒಂದು ಕ್ಷಣ ಯೋಚಿಸಬೇಕಿತ್ತು.
ಗಂಡನ ಕಿರುಕುಳದಿಂದ ಮುಕ್ತಿ ಬೇಕು ಅಂತ ರೂಬಿ ಮಾಡಿದ್ದ ಕೆಲಸಕ್ಕೆ ಸಿಕ್ಕಿದ್ದು ನೆಮ್ಮದಿಯಲ್ಲ, ಬದಲಿಗೆ ಜೈಲಿನ ಕೈದಿ ಪಟ್ಟ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.